ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ಅಪ್ಲೈಡ್ ಕ್ವಶನ್ಸ್. ಇವು ಆಲ್ರೆಡಿ ನಾವು ಪಾರ್ಟ್ 1 ಪಾರ್ಟ್ 2 ನ ಸಾಲ್ವ್ ಮಾಡೇವಿ. ಸೊ ಪಾರ್ಟ್ 1 ಪಾರ್ಟ್ 2 ಒಳಗೆ ನಾವು ಒಂದ್ ಸ್ವಲ್ಪ ಈಸಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಈಗ ಒಂದ್ ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡ್ಕೊಂಡು ಈಗ ಕ್ವಶನ್ 7 ಮತ್ತು 8 ಅನ್ನ ಸಾಲ್ವ್ ಮಾಡೋಣ. ಸೊ 7th ಕ್ವಶನ್ ದಾಗ ಏನೈತಿ, ದ 9th ಟರ್ಮ್ ಆಫ್ ಎನ್ ಎಪಿ is 0, show that its 29th term is double of its 19th term ಅಂತ ಕ್ವಶನ್ ಐತಿ. ಸೊ ಇದನ್ನ ಸಾಲ್ವ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, if the 9th term of AP is 0, they given A9 is equal to 0. 9th term of AP is 0. From this equation, from this given condition, we can write A plus 8D is equal to 0. A9 ಇತ್ತಂದ್ರೆ ಒಂದು ಲೆಸ್ ಮಾಡಿ ನಾವೇನ್ ಮಾಡ್ಕೋತೀವಿ, 8 ಅಂತ ಬರ್ಕೋತೀವಿ. A9 ಇತ್ತಂದ್ರೆ ಒಂದು ಲೆಸ್ ಮಾಡಿ 8D ಅಂತ ಬರ್ಕೋತೀವಿ. ರೈಟ್. ಫ್ರಮ್ ದಿಸ್ ಗಿವನ್ ಕಂಡೀಷನ್, ಇಫ್ ಯು ಟೇಕ್ ಪ್ಲಸ್ ಡಿ ದ್ಯಾಟ್ ಸೈಡ್, ದ್ಯಾಟ್ ಬಿಕಮ್ಸ್ ಮೈನಸ್ 8D. ವಾಟ್? ಮೈನಸ್ 8D. ರೈಟ್. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಮುಂದಿನ ಸೆಂಟೆನ್ಸ್ ಏನೈತಿ, ಶೋ ದ್ಯಾಟ್. ಶೋ ದ್ಯಾಟ್ ಅಂದ್ರೆ ಏನ? ತೋರಿಸ್ರಿ. ಏನ್ ತೋರಿಸ್ಬೇಕು? ಶೋ ದ್ಯಾಟ್ ಇಟ್ಸ್ 29th ಟರ್ಮ್ ಈಸ್ 29th term is A29. 29th term is double. Double under 2 times. Double of its ಎಷ್ಟನೇ ಟರ್ಮ್? 19th term. Double of its 19th term. 19th term ಅಂದ್ರೆ ಇದನ್ನ ನಾವು ಏನ್ ಮಾಡ್ಬೇಕು? ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಮ್ಗೆ A29 ಗೊತ್ತಿಲ್ಲ, A19 ಗೊತ್ತಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಕೋಬೇಕಂದ್ರೆ A29 A19 ಸಾಲ್ವ್ ಮಾಡ್ಕೊಳ್ಳೋಣ. ಸೊ A29 ಅನ್ನ ಸಾಲ್ವ್ ಮಾಡ್ತೇವೆ. A29 is equal to A plus 29 ಇತ್ತಂದ್ರೆ ಒಂದು ಲೆಸ್ ಮಾಡಿ 28D ಅಂತ ನಾವು ಬರ್ಕೋತೀವಿ. ಇದು A29th ಟರ್ಮ್ ಅನ್ನ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಗೊತ್ತಿಲ್ಲ ಅಂದ್ರೆ ವಿತ್ ಫಾರ್ಮುಲಾ ನೀವು ಬರ್ಕೋಬಹುದು. N equal to A plus N minus 1 into D ಹಂಗೆ ಬರ್ಕೋಬೇಕಾಗ್ತದೆ. ರೈಟ್. ಸೊ ಹಾಗಾದ್ರೆ A29 is equal to, ಈಗ ಇನ್ ದ ಪ್ಲೇಸ್ ಆಫ್ A ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತೈತಲ್ಲ, ಮೈನಸ್ 8D ಅಂತಂದ. ಸೊ ಮೈನಸ್ 8D ಅಂತ ಬರ್ಕೋತೀನಿ, ಪ್ಲಸ್ 28D ಆಸ್ ಇಟ್ ಇಸ್ ಬರ್ಕೋತೀನಿ. 28 ಒಳಗೆ 8 ತೆಗೆದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಕೈತಿ. ಇವಾಗ ಎಷ್ಟು ಬಂತಿದ್ದು? 20D ಅಂತ ಬಂತು. 29 ಏನ್ ಬಂತ? 20D ಅಂತ ಬಂತು. ಹಂಗಾದ್ರೆ ನಾನು ನೆಕ್ಸ್ಟ್ ಏನ್ ಮಾಡ್ಕೋಬೇಕ? A19 ಫೈಂಡ್ ಔಟ್ ಮಾಡ್ಬೇಕ. ಅದು A19 ಹೆಂಗ್ ಬರ್ಬೇಕು? 10D ಬರ್ಬೇಕು. ಯಾಕೆ? A29 ಡಬಲ್ ಆಗ್ಬೇಕಲ್ಲ. ಈ 20 ಇದ್ರೆ ಅದು ಹಾಫ್ ಆಗ್ಬೇಕಂಗಾರ, ಆಚ ಕಡೆ ಅಂದ್ರೆ 10 ಆಗ್ಬೇಕಂಗಾರ. ಸೊ A19 ಚೆಕ್ ಮಾಡ್ಕೊಳ್ಳೋಣ. ಹಂಗಾರೆ A19 is equal to A plus 19 ಇದ್ರೆ ಒಂದು ಲೆಸ್ ಮಾಡು 18D ಅಂತ ಬರ್ಕೋತೇನೆ. ಕರೆಕ್ಟಾ? ಓಕೆ. ನೆಕ್ಸ್ಟ್ A19 is equal to A ವ್ಯಾಲ್ಯೂ ಏನೈತಿ ನಮ್ದು? A ವ್ಯಾಲ್ಯೂ ಗಿವನ್ ಕಂಡೀಷನ್ ಇಂದ ಏನೈತಿ? ಮೈನಸ್ 8D ಅಂತ ಐತಿ. ಸೊ ಮೈನಸ್ 8D ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡು. ಸೊ ರಿಮೈನಿಂಗ್ ಕ್ವಾಂಟಿಟಿ ಆಸ್ ಇಟ್ ಇಸ್ ಬರಿ, 18D ಆಸ್ ಇಟ್ ಇಸ್ ಬರಿ. ಸೊ 18 ಒಳಗೆ 8 ತೆಗೆದ್ರೆ ಎಷ್ಟು ಉಳಿತೈತಿ ನಿನಗ? 18 ಒಳಗೆ 8 ತೆಗೆದ್ರೆ 10D ಸಿಗ್ತೈತಿ. ರೈಟ್. ಸೊ ಹಂಗಾರ ಇಲ್ಲಿ ನಾ ಏನ್ ಬರ್ಕೋತೀನಿ? ಇದಕ್ಕೆ ಫ್ರಮ್ 1 ಅಂತ ಬರ್ಕೋತೀನಿ, ಇದಕ್ಕೆ 2 ಅಂತ ಬರ್ಕೋತೀನಿ. ಸೊ ಫ್ರಮ್ 1 and 2, ಫ್ರಮ್ 1 and 2 ಇವೆರಡು ಈಕ್ವೇಶನ್ ಕಂಪ್ಯಾರಿಸನ್ ಮಾಡಿದ್ರೆ, ಈಕ್ವೇಶನ್ 1 ನೋಡಿ, ಈಕ್ವೇಶನ್ 2 ನೋಡ, ಇದು 10D ಐತಿ, ಇದು 20D ಐತಿ, ಇದು 10D ಐತಿ, 20D ಐತಿ. ಸೊ ಹಂಗಾರೆ ಇದು 2 ಟೈಮ್ಸ್ ಐತಿ, ಇದು ಡಬಲ್ ಐತಿ. ಇದು ಯಾವ್ದು ಡಬಲ್ ಐತಿ? ಇದು ಎರಡು ಕಂಪ್ಯಾರಿಸನ್ ಮಾಡಿ. ಈ ಡಬಲ್ ಐತಿ, ಈ ಡಬಲ್ ಐತು, ಇದು ಡಬಲ್ ಐತಿ ಕಂಪೇರ್ ಟು ದಿಸ್ ಕ್ವಾಂಟಿಟಿ. ಇದು 10D ಇದ್ರ ಇದು 20D ಐತಿ. ಸೊ ಹಂಗಾರ A29 ಹೆಂಗೈತಿಪ್ಪ ಅಂದ್ರ A19 ಕಿಂತ ಡಬಲ್ ಐತಿ ನೋಡಿ. 20 ಟೈಮ್ಸ್ 20D ಐತಿ, ಇದು 10D ಐತಿ. ಸೊ ಹಂಗಾರ ಫ್ರಮ್ 1 and 2 we can write A29 is equal to 2 times of A19 ಅಂತ ಬರ್ಕೋಬಹುದು. ರೈಟ್. ಸೊ ಹಂಗಾರ ಇದು ಕ್ವಶನ್ ನಂಬರ್ 7 ಆಯ್ತು. ನಾವು ಏನ್ ಶೋ ಅಂತ ಹೇಳಿದ್, ಶೋ ದ್ಯಾಟ್ ಮಾಡಂತ ಹೇಳಿದ, ನಾವು ಶೋ ದ್ಯಾಟ್ ಮಾಡಿದ್ವಿ, ಮುಗಿದೋತು. ಸೊ ಈಗ ಹಂಗಾರ ಕ್ವಶನ್ ನಂಬರ್ 8 ಸಾಲ್ವ್ ಮಾಡೋಣ. ಇದನ್ನ ಬರ್ಕೊಳ್ರಿ, ಇದನ್ನ ಬರ್ಕೊರಿ. ಕ್ವಶನ್ ನಂಬರ್ 8, ವಿಚ್ ಟರ್ಮ್ ಆಫ್ AP 3, 15, 27, 19 will be 122 more than its 21st term. ಕ್ವಶನ್ ಚಲೋ ಐತಿ. ಇದನ್ನ ಆಲ್ರೆಡಿ ಈ ತರ ಟೆಕ್ಸ್ಟ್ ಬುಕ್ ಒಳಗೆ ಐತಿ. ಸೊ ಇಲ್ಲಿ ಕೊಟ್ಟಿರೋ ನಂಬರ್ ಏನದಾವ? 3 ಐತಿ, 15 ಐತಿ, 27 ಐತಿ, 39 ಐತಿ. ಫ್ರಮ್ ಗಿವನ್ ಕಂಡೀಷನ್ A ವ್ಯಾಲ್ಯೂ 3 ಬರ್ಕೋತೀನಿ, D ವ್ಯಾಲ್ಯೂ ಎಷ್ಟು ಆಕೈತಿ? 15 ಒಳಗ 3 ಹೋದ್ರ 12 ಆಕೈತಿ. 15 ಮೈನಸ್ 3 ಎಷ್ಟು ಬಂತ ನನಗ? 12 ಬರ್ತೈತಿ. ರೈಟ್. ಸೊ ಇದು D ವ್ಯಾಲ್ಯೂ ಆಯ್ತು. This AP will be 122 more than its 21st term. So ಈ ಕ್ವಶನ್ ಅನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತಂದ್ರ, ವಿಚ್ ಟರ್ಮ್ ಅಂದ್ರೆ n equal to ಕ್ವಶನ್ ಮಾರ್ಕ್.
ವಿಚ್ ಟರ್ಮ್ ಅಂದ್ರೆ n ಈಕ್ವಲ್ ಟು ಕ್ವಶನ್ ಮಾರ್ಕ್. ವಿಚ್ ಟರ್ಮ್ ಎಷ್ಟನೇ ಪದ, ಎಷ್ಟನೇ ಟರ್ಮ್ nth ಟರ್ಮ್. ವಿಚ್ ಟರ್ಮ್ ಆಫ್ ದ AP will be, this AP will be 122 more ಅಂದ್ರೆ 122 plus 122 more ಅಂದ್ರೆ 122 plus 122 more than its 21st term, more than its 21st term, a 21st. which term of this AP, ಈ AP ಎಷ್ಟನೇ ಟರ್ಮ್ A21 ಟರ್ಮ್ಗಿಂತ 120 ಜಾಸ್ತಿ ಐತಿ. ಸೊ ಹಂಗಾರ AN ಆಸ್ ಇಟ್ ಇಸ್ ಬರ್ಕೋತೀನಿ. ಎಷ್ಟನೇ ಟರ್ಮ್ ನಮಗೂ ಗೊತ್ತಿಲ್ಲ, 120 ಹಂಗ ಬರ್ಕೋತೀನಿ. ಪ್ಲಸ್ A21 ಐತಲ್ಲ, A21 ಕ್ಯಾನ್ ಬಿ ರಿಟನ್ ಆಸ್ A ಪ್ಲಸ್ 20D. ಒಂದು ಲೆಸ್ ಮಾಡು, A ಪ್ಲಸ್ 20D. ಏನಿತ್ತ A21 ಇತ್ತಲ್ಲ, A21 ಅಂದ A ಪ್ಲಸ್ 20D ಅಂತ ಬರ್ಕೋಬಹುದು. ಒಂದು ಲೆಸ್ ಮಾಡಿ, 20 ಇದ್ದಿದ್ದ 21 ಇದ್ದ 20 ಅಂತ ಬರ್ಕೋಬಹುದು. ಸೊ ಹಂಗಾರ ಇಲ್ಲಿ A ವ್ಯಾಲ್ಯೂ D ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. AN ಇಸ್ ಈಕ್ವಲ್ ಟು A ವ್ಯಾಲ್ಯೂ D ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. 120 ಪ್ಲಸ್ A ವ್ಯಾಲ್ಯೂ ಎಷ್ಟೈತಿ 3 ಐತಿ, ಪ್ಲಸ್ 20 ಐತಿ. D ವ್ಯಾಲ್ಯೂ ಎಷ್ಟೈತಿ 12 ಐತಿ, 12 ಬರ್ಕೊ. ನೆಕ್ಸ್ಟ್, ಸೊ AN ಇಸ್ ಈಕ್ವಲ್ ಟು 120 ಪ್ಲಸ್ 3 ಪ್ಲಸ್ ಇದೆಷ್ಟಾತ 12 2 24, ಇದೊಂದು 0, 240 ಇದು 120 ಎಷ್ಟ ಟೋಟಲ್ ಹಂಗಾರ 240 120 3 3 4 5 6 2 3 363 ಆತ. AN ಇಸ್ ಈಕ್ವಲ್ ಟು 363 ಬಂತ. AN ವ್ಯಾಲ್ಯೂ 363 ಬಂತ. ಕ್ವಶನ್ ಮತ್ತೆ ಓದು. ವಿಚ್ ಟರ್ಮ್ ಆಫ್ AP, ವಿಚ್ ಟರ್ಮ್ ಆಫ್ AP ಅಂದ್ರೆ n ಈಕ್ವಲ್ ಟು ಕ್ವಶನ್ ಮಾರ್ಕ್. ನೆನ್ಪಿಟ್ಕೋರಿ, ವಿಚ್ ಟರ್ಮ್ ಅಂದ್ರೆ n ಈಕ್ವಲ್ ಟು ಕ್ವಶನ್ ಮಾರ್ಕ್. ವಿಚ್ ಟರ್ಮ್ ಆಫ್ ದಿಸ್ AP ವಿಲ್ ಬಿ 122 more than its 21st term. 120 more than its 21st term. 21st term ಕಿಂತ 120 ಜಾಸ್ತಿ ಐತಿ. 21st term ಅಂದ್ರೆ A plus 20D. 20 plus term ಎಷ್ಟು ಬಂತು, ಇಲ್ಲಿ 243 ಬಂದಿರ್ತೈತಿ. ಇದೊಂದು 120 ಆಡ್ ಮಾಡ್ಕೊಂಡ್ರೆ 363 ಆಗ್ತದ. ಸೊ ಇದು ಎಷ್ಟನೇ ಟರ್ಮು, ಇದೇನ್ ಬಂದೈತಲ್ಲ ಇದು ಎಷ್ಟನೇ ಟರ್ಮ್. ಇವಾಗ AN ಇದನ್ನ ಯೂಸ್ ಮಾಡ್ಕೊಂಡು n ಫೈಂಡ್ ಔಟ್ ಮಾಡ್ಕೋಬೇಕು. n ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹಂಗಾರೆ n ಫೈಂಡ್ ಔಟ್ ಮಾಡ್ಕೊಳ್ಳೋದು. ಅದನ್ನ 7 ರೀತಿ ಸಾಲ್ವ್ ಮಾಡ್ಬೋದು. ಇದು ಅಂಡರ್ಸ್ಟ್ಯಾಂಡ್ ಆದ್ರೆ ಹಂಗಾತ, ಇದು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದ್ರೆ ಇನ್ನೊಂದು ಟೈಪ್ ಹೇಳು, ಅದನ್ನ ಬಿಡಿಸಿ ಹೇಳು ಇನ್ನೊಂದು ಟೈಪ್. ಸೊ ಈಗ ವಿ ನೋ ದಟ್ AN ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು D. AN ವ್ಯಾಲ್ಯೂ ಎಷ್ಟೈತಿ 363 ಐತಿ. ಇದು ಎಷ್ಟನೇ ಟರ್ಮ್ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. AN ವ್ಯಾಲ್ಯೂ 363 ಐತಿ, ರೈಟ್. A ವ್ಯಾಲ್ಯೂ ಎಷ್ಟೈತಿ, A ವ್ಯಾಲ್ಯೂ 3 ಐತಿ, ಪ್ಲಸ್ n ಗೊತ್ತಿಲ್ಲ ಎಷ್ಟನೇ ಟರ್ಮ್ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಈ 363 ನ. D ಎಷ್ಟೈತಿ 12 ಐತಿ. 3 ಈ ಕಡೆ ಬಂದ್ರೆ ಏನಕ್ಕೈತಿ, ಇದು 363 ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3 ಆಕೈತಿ. ಸೊ 363 ಒಳಗೆ 3 ಹೋದ್ರೆ 360 ಉಳಿತೈತಿ. ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಬ್ರಾಕೆಟ್ ಆಫ್ 12. ಈ 12 ಅನ್ನ ಈ ಕಡೆ ಕರ್ಕೊಂಬರ್ರಿ. ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಇಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಡಿವಿಷನ್. ಸೊ 360 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು n ಮೈನಸ್ 1. ಸೊ ಇದು ಎಷ್ಟಕ್ಕೈತಿ 12 1 ಜಾ 12 3 ಜಾ 36, ಇದೊಂದು 0. ಸೊ ಹಂಗಾರೆ ಎಷ್ಟಾಯ್ತು 30 ಆಯ್ತು. ಸೊ n ಮೈನಸ್ 1 ನ ಹಂಗ ಇಟ್ಕೋತಿ. ಮೈನಸ್ 1 ಈ ಕಡೆ ಬಂದ್ರೆ ಏನಕ್ಕೈತಿ ಪ್ಲಸ್ 1 ಆಕೈತಿ. ಸೊ n ವ್ಯಾಲ್ಯೂ ಎಷ್ಟು ಬಂತು ನಿನಗ 31 ಬಂತು. ಎಷ್ಟನೇ ಟರ್ಮ್ 31st ಟರ್ಮ್. 31st ಟರ್ಮ್ ಆಫ್ ದಿಸ್ AP ವಿಲ್ ಬಿ 122 ಮೋರ್ ದ್ಯಾನ್ ಇಟ್ಸ್ 21st ಟರ್ಮ್ ಅಂತ ನಾವು ಬರ್ಕೋಬಹುದು. ಇದು ಅಂಡರ್ಸ್ಟ್ಯಾಂಡ್ ಆಯ್ತು. ಓಕೆ, ಸಪೋಸ್ ಇದೇನ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಇನ್ನೂ ನಿಮಗೆ ಬಿಡಿಸಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ. ಏನ್ ಮಾಡ್ಬೇಕಾಗ್ತೈತಿ ಅಂತಂದ್ರೆ, ವಿಚ್ ಟರ್ಮ್ ಆಫ್ ದಿಸ್ AP ವಿಲ್ ಬಿ 122 ಮೋರ್ ದ್ಯಾನ್ ಇಸ್ 21st ಟರ್ಮ್ ಅಂತ ಕೇಳ. ನಾವು ಫಸ್ಟ್ ಆಫ್ ಆಲ್ ನಮಗ 21st ಟರ್ಮ್ ಎಷ್ಟೈತೆ ಅಂತನ ಗೊತ್ತಿಲ್ಲ. 21st ಟರ್ಮ್ ಎಷ್ಟೈತೆ ಅಂತನ ಗೊತ್ತಿಲ್ಲ. ಬಟ್ ಅವ ಹೇಳತ್ತಾನ 122 ಮೋರ್ ದ್ಯಾನ್ ಇಸ್ 21st ಟರ್ಮ್ ಅಂತ ಹೇಳತ್ತಾನ. ಸೊ ಫಸ್ಟ್ 21st ಟರ್ಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ನಾವು. ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, 21st ಟರ್ಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಕ್ವಶನ್ ಹೆಂಗೈತೆ ಹಂಗ ಮಾಡ್ಕೋತ ಹೋಗುಣ. 122 ಅದ್ ಮೇಲಿನ ಬಿಡ್ರಿ. 122 ಮೋರ್ ದ್ಯಾನ್ ಇಸ್ 21st ಟರ್ಮ್ ಐತಾ. ಫಸ್ಟ್ 21st ಟರ್ಮ್ ಫೈಂಡ್ ಔಟ್ ಮಾಡ. 21st ಟರ್ಮ್ ಅಂತಂದ್ರೆ A ಪ್ಲಸ್ 20D ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. A21 ಇಸ್ ಈಕ್ವಲ್ ಟು A ವ್ಯಾಲ್ಯೂ 3, 20 ಹಂಗೆ ಇಟ್ಕೋ. D ವ್ಯಾಲ್ಯೂ ಎಷ್ಟೈತಿ 12 ಐತಿ. ಸೊ ಎಷ್ಟು ಬಂತು ನಿನಗಿದ
3 as it is plus 12 2 24 ಅಂದ್ರೆ ಇದು 240 ಆಯ್ತು 240 ಪ್ಲಸ್ 3 ಎಷ್ಟಾಯ್ತು 243 ಬಂತು ನಿನಗೆ ಯಾವುದು 21st ಟರ್ಮ್ 243 ಬಂತು ಅವ ಏನ್ ಹೇಳ್ತಾನ 122 ಮೋರ್ ದ್ಯಾನ್ ಇಟ್ಸ್ 21st ಟರ್ಮ್ ಅಂತ ಹೇಳ್ತಾನ ಅಂದ್ರೆ 122 ಮೋರ್ ಅಂದ್ರೆ ಪ್ಲಸ್ ಮಾಡ ಇದಕ್ಕಿಂತ 21st ಟರ್ಮ್ ಕಿಂತ ಜಾಸ್ತಿ ಮಾಡ ಸೊ ಹಂಗಾರೆ ಅಕಾರ್ಡಿಂಗ್ ಟು ಕ್ವಶನ್ A20 ಟರ್ಮಿಗೆ ಏನ್ ಮಾಡೋಣ ಅಂತಾರ 122 ಮೋರ್ ದ್ಯಾನ್ ಇಸ್ 21st ಟರ್ಮ್ A21 ಗೆ 120 ಆಡ್ ಮಾಡೋಣ ಅಂತ ನಾವು ಸೊ ಅದಕ್ಕೆ A21 ಎಷ್ಟು ಬಂದೈತಿ ನಿಂದ 243 ಬಂದೈತಿ ಸೊ ಇದಕ್ಕೆ ಏನ್ ಮಾಡೋಣ ಅಂತಾನ 120 ಆಡ್ ಮಾಡೋಣ ಅಂತಾನ 120 ಆಡ್ ಮಾಡಿದ್ವಿ ಟೋಟಲ್ ಎಷ್ಟಾಯ್ತು ಹಂಗಾರೆ ಇದು 243 120 ಎಷ್ಟಾಕೈತಿ ನಿನಗ 243 120 3 4 plus 2 6 2 plus 1 3 ಸೊ ಹಂಗಾರೆ 363 ಬಂತು ಯಾವುದು 122 ಮೋರ್ ದ್ಯಾನ್ ಇಟ್ಸ್ 21st ಟರ್ಮ್ ಸೊ ಹಂಗಾರ ಈ ಇಡೀ ಕ್ವಶನ್ ಅನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿವಿ ಈ ಸೆಂಟೆನ್ಸ್ ಅಷ್ಟೇ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡೇವಿ 122 ಇಲ್ಲ ಏನ್ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡತ್ತನಲ್ಲ ಇದು 122 ಮೋರ್ ದ್ಯಾನ್ ಇಟ್ಸ್ 21st ಟರ್ಮ್ ಐತೆ ಹೌದಲ್ಲ 122 ಮೋರ್ ದ್ಯಾನ್ ಇಟ್ಸ್ 21st ಟರ್ಮ್ ಎಷ್ಟು ಬಂದೈತೆ ಆನ್ಸರ್ 363 ಬಂದೈತಿ ಇದರ ಆನ್ಸರ್ ಎಷ್ಟಿದ್ರದ 363 ಅಗೇನ್ ಮತ್ತೆ ಕ್ವಶನ್ ಓದು ಬಟ್ ಇದೇನು ಬ್ಲೂ ಕಲರ್ ಇಲ್ಲಿ ನಾ ಏನು ಬೌಂಡ್ರಿ ಲೈನ್ ಹಾಕೇನಲ್ಲ ಈ ಜಗದಾಗ 363 ಅಂತೋದು ಈ ಜಗದಾಗ 363 ಅಂತೋದು ನೋಡು ವಿಚ್ ಟರ್ಮ್ ಆಫ್ ದಿಸ್ AP ವಿಲ್ ಬಿ 363 ಇಷ್ಟ ಕ್ವಶನ್ ಈಗ ಕ್ವಶನ್ ಏನ್ ಇವಾಗ ವಿಚ್ ಟರ್ಮ್ ಆಫ್ ದಿಸ್ AP ವಿಲ್ ಬಿ 363 ಎಷ್ಟನೇ ಟರ್ಮ್ ಈ AP ಇದು 363 ಆಕೈತಿ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸೆವೆಂತ್ ಏಟ್ ನೈನ್ತ್ 10th 11th 12th ಎಷ್ಟನೇ ಟರ್ಮ್ 363 ಆಕೈತಿ ಎಷ್ಟು ಯಾವ ಜಗದಾಗ 360 ಬರ್ತೈತಿ ಅಂದ್ರೆ n ಈಕ್ವಲ್ ಟು ಕ್ವಶನ್ ಮಾರ್ಕ್ AN ಪ್ಲೇಸ್ ಒಳಗ 363 ಅದಕ್ಕೆ ಇಲ್ಲಿ ಏನ್ ಮಾಡ್ಕೊಂಡೇವಿ ಇಲ್ಲಿ ಏನ್ ಮಾಡ್ಕೋಬೇಕು ಇವಾಗ AN ಪ್ಲೇಸ್ ಒಳಗ 363 ತಗೋಬೇಕು ಲೆಟ್ n ಈಕ್ವಲ್ ಟು ನಾವು ಫೈಂಡ್ ಔಟ್ ಮಾಡ್ಕೋಬೇಕು A ಅಂತೂ ಸೇಮ್ ಅದೇ ಐತಿ 3 ಐತಿ D ಅಂತೂ ಏನೈತಿ ನಿನಗ 12 ಐತಿ ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ ಇದು 363 ಎಷ್ಟನೇ ಟರ್ಮ್ ಅಂತ ಹುಡುಕ್ಬೇಕು ಅದನ್ನ ಏನ್ ಮಾಡಿದ್ವಿ ಇಲ್ಲಿ AN ಪ್ಲೇಸ್ ಒಳಗೆ 363 ಹಾಕೊಂಡ ಈ ಎಲ್ಲ AD ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು n ಅನ್ನ ಫೈಂಡ್ ಔಟ್ ಮಾಡಿದ್ವಿ n 31 ಬಂತು ಸೊ ಇದನ್ನ ಈ ತರ ಸಾಲ್ವ್ ಮಾಡಬಹುದು ಇಲ್ಲ ಅಂದ್ರೆ ಆಗಿಲ್ಲ ನಾ ಸಾಲ್ವ್ ಮಾಡ್ದಂಗ ಡೈರೆಕ್ಟ್ ಆಗಿರ ಸಾಲ್ವ್ ಮಾಡ್ಕೋಬಹುದು ಯುವರ್ ವಿಶ್ ಸೊ ಹಂಗಾರೆ ಇವಾಗ ಕ್ವಶನ್ ನಂಬರ್ 8 9 ಆಯ್ತು ಸೊ ಹಂಗಾರೆ ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡೋಣ ಹಂಗಾರೆ ಇವಾಗ ಕ್ವಶನ್ ನಂಬರ್ 10 11 ಅನ್ನ ಸಾಲ್ವ್ ಮಾಡೋಣ ಓಕೆ ಸೊ ಇದನ್ನ ಬರ್ಕೊಳ್ರಿ ಥ್ಯಾಂಕ್ ಯು